بسم الله الرحمن الرحيم نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله وحده لا شريك له ونشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون. أما بعد فأعوذ بالله من الشيطان الرجيم. بسم الله الرحمن الرحيم. يا أيها الذين آمنوا اتقوا الله وكونوا مع الصادقين. صدق الله العظيم. الصلاة والسلام عليك يا سيدي يا رسول الله. خذ بيدي قلت حيلتي أدركني برستا नहीं देख कर अबर रहमत बदों पर भी बरसादे बरसाने वाले मैं मुजरिम हो आका मुझे साथ ले लो के रस्ते में है जा बजाने वाले हरम की ज़मीन और कदम रख के चलना हरे सर का मौका है हो जाने वाले तो जिंदा है वल्लाह तो जिंदा है वल्लाह मेरे चश्न आलम से छुप जाने वाले चमक तुझसे पाते हैं सब पाने वाले मेरा दिल भी चमका दे चमकाने वाले. ಗಂಟೆ 10 ದಾಟಿದ ಕಾರಣ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಏನು ಕೂಡ ಇಲ್ಲ. ಈ ತನಕ ಅಲ್ಹಮ್ದುಲಿಲ್ಲಾಹ್ ನೀವೆಲ್ಲರೂ ಕೂಡ ಹಾಫಿಜ್ ಸಾದಿಕ್ ಅಲಿ ಫಾದಲಿ ಉಸ್ತಾದರವರ ಆ ಶ್ರವಣ ಸುಂದರವಾದ ಕಂಠಸಿರಿಗಳ ಮೂಲಕ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಗುಣಗಾನಗಳನ್ನು ಮದ್ಹುಗಳನ್ನು ಕೇಳಿದ್ದೇವೆ. ಈ ಪ್ರದೇಶದ ಕರ್ನಾಟಕ ಮುಸ್ಲಿಂ ಜಮಾಅತ್ SYS ಮತ್ತು SSF ಸಂಯುಕ್ತವಾಗಿ ಸಂಘಟಿಸಿದ ಈ ಒಂದು ಸುಂದರವಾದ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾಹ್ ಸುಮಾರು 5-6 ದಶಕಗಳ ಹಿಂದೆ ನಮ್ಮ ಉಲಮಾಗಳು ಕೇರಳದಲ್ಲಿ ಆರಂಭಿಸಿದ ಈ ಸಂಘಶಕ್ತಿ ಇವತ್ತು ದೇಶದಾದ್ಯಂತ ಸುಮಾರು 10 ಲಕ್ಷದಷ್ಟು ಬರುವ ಕಾರ್ಯಕರ್ತರಿರುವ ಲಕ್ಷಾಂತರ ಗ್ರಾಮಗಳನ್ನು ಬೆಳಗಿಸಿದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅರಿವಿನ ಅಮೃತವನ್ನು ನೀಡಿದ ಒಂದು ಅನುಗ್ರಹೀತ ಶಕ್ತಿಯಾಗಿ ಬೆಳೆದು ನಿಂತಿರುವ ದೃಶ್ಯವಾಗಿದೆ. ನಾವು ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಕಾಣುತ್ತಾ ಇರುವುದು ಆ ಉಲಮಾಗಳ ದೀರ್ಘದೃಷ್ಟಿಯ ಫಲವಾಗಿ ಕೇರಳ ಕರ್ನಾಟಕದಲ್ಲೂ ಭಾರತದ ಉದ್ದಗಲಕ್ಕೂ ಹರಡಿರುವ ಈ ಸಂಘಟನೆ ಮಾಡುತ್ತಿರುವ ಖಿದ್ಮತುಗಳು ಕಾರ್ಯಾಚರಣೆಗಳು ಅಹ್ಲು ಸುನ್ನತಿ ವಲ್ ಜಮಾಅತ್ ಈ ಪ್ರೌಢಿಯೊಂದಿಗೆ ಈ ನಾಡಿನಲ್ಲಿ ತಲೆ ಎತ್ತಿ ನಿಲ್ಲಲು ಕಾರಣ ನಮ್ಮ ಉಲಮಾಗಳು ಆ ಕಾಲದಲ್ಲಿ ಕಟ್ಟಿ ಬೆಳೆಸಿದ ಈ ಸಂಘಟನೆಯಾಗಿದೆ. ಈ ಸಂಘಟನೆಗಳು ಈ ನಾಡಿಗೆ ಏನು ನೀಡಿದೆ ಎಂಬುದನ್ನು ನಿಮ್ಮ ಮುಂದೆ ಹೆಚ್ಚಾಗಿ ಹೇಳಬೇಕಾದ ಅಗತ್ಯವಿಲ್ಲ. ಇವತ್ತು ಉಲಮಾಗಳನ್ನು ಕರೆದು ಹಬೀಬರಾದ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಗುಣಗಾನಗಳು ಮದ್ಹಗಳು ನಮ್ಮನ್ನು ಆಧ್ಯಾತ್ಮಿಕತೆಯತ್ತ ಕೊಂಡೊಯ್ಯುವ ಕಲುಷಿತಗೊಂಡ ಈ ವಾತಾವರಣದ ಮಧ್ಯೆ ನಮ್ಮ ಹೃದಯವನ್ನು ಶುದ್ಧಿಗೊಳಿಸುವ ಇಂತಹ ಮಜ್ಲಿಸ್ಗಳೆಡೆಗೆ ನಮ್ಮ ಯುವಕರನ್ನು ಆಕರ್ಷಿಸಿ ಮಾದಕ ವ್ಯಸನಗಳಿಂದ ಕೆಟ್ಟ ಚಟಗಳಿಂದ ದುಶ್ಚಟಗಳಿಂದ ದುರಂತಗಳಿಂದ ದುಷ್ಕೃತ್ಯಗಳಿಂದ ನಮ್ಮನ್ನು ನಮ್ಮ ಯುವಕರನ್ನು ರಕ್ಷಣೆ ಮಾಡಿದ ಒಂದು ಸಂಘಟನೆಯಾಗಿದೆ ಇದೆಲ್ಲವೂ ಕೂಡ ಸಾದಾತುಗಳ ಉಲಮಾಗಳ ಆಶೀರ್ವಾದದೊಂದಿಗೆ ದೊಡ್ಡ ಒಂದು ಖಿದ್ಮತ್ ಆಗಿದೆ. ನಾಡಿನ ಉದ್ದಗಲಕ್ಕೂ ಈ ಸಂಘಟನೆ ಮಾಡಿರುವುದು ಅಲ್ಹಮ್ದುಲಿಲ್ಲಾಹ್. ಈ ಸಂಘಟನೆಯಲ್ಲಿ ನಿಲ್ಲಲು
ಈ ದೊಡ್ಡ ದೊಡ್ಡ ಉಲಮಾಗಳ ಸಾದಾತುಗಳ ಕೆಳಗೆ ತಳಹದಿಯಲ್ಲಿ ನಿಂತುಕೊಂಡು ಖಿದ್ಮತ್ ಮಾಡಲು ಅವಕಾಶ ಲಭಿಸಿದ್ದು ಅದೊಂದು ದೊಡ್ಡ ಒಂದು ಅವಕಾಶವಾಗಿದೆ. ಯಾವ ಯಾವ ಸಂಶಯ ಕೂಡ ಇಲ್ಲ. ಕಾಶ್ಮೀರದ ಕಣಿವೆಯಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳಾಗಿದ್ದಾರೆ. ನಮ್ಮ ಉಲಮಾಗಳ ನೇತೃತ್ವದಲ್ಲಿ ಇವತ್ತು ಅರಿವಿನ ಅಮೃತವನ್ನು ಕಲಿಯುತ್ತಿರುವುದು. ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಒಂದು ಕಾಲವಿತ್ತು, ಅಲ್ಲಿರುವ ಹಲವಾರು ಪುಟ್ಟ ಪುಟಾಣಿ ಮಕ್ಕಳು, ಅಲ್ಲಿಂದ ಬರುವಂತಹ ಹಲವಾರು ಯುವಕರ ಬಗ್ಗೆ ನಾವು ಬಂಗಾಳಿಗಳಂತ ಹೇಳಿಕೊಂಡು ಛೇಡಿಸುತ್ತಿದ್ದ, ತಮಾಷೆ ಮಾಡುತ್ತಿದ್ದ ಒಂದು ಕಾಲ. ಇವತ್ತು ಅಲ್ಲಿಯ ಮಕ್ಕಳಿಗೂ ಕೂಡ ನೂರಾರು ಸಂಸ್ಥೆ ಸಮುಚ್ಚಯಗಳ ಮೂಲಕ ಅರಿವಿನ ಒಂದು ಸುಂದರವಾದ ಬಾಗಿಲುಗಳನ್ನಾಗಿದೆ ಅಲ್ಲಿ ತೆರೆದುಕೊಂಡಿರುವುದು. ಇನ್ನು ಯುಪಿಯಲ್ಲೂ, ಅಸ್ಸಾಮಿನಲ್ಲೂ, ಬಿಹಾರದಲ್ಲೂ, ಉತ್ತರ ಭಾರತದಲ್ಲಿ ಲಕ್ಷಾಂತರ ಮುಸಲ್ಮಾನರು ಬದುಕುತ್ತಿರುವ ಹಲವಾರು ಕುಗ್ರಾಮಗಳಲ್ಲಿ, ಅಲ್ಲಿ ಚಿಕ್ಕ ಪುಟ್ಟ ಗುಡಿಸಲುಗಳಲ್ಲಿ ಬದುಕುವಂತಹ ಮನುಷ್ಯರಿಗೆ ಇಲ್ಮಿ ಏನಂತ ಹೇಳಿ, ದೀನಿ ಏನಂತ ಹೇಳಿ ಗೊತ್ತಿಲ್ಲದ ಮನುಷ್ಯರಿಗೆ ಸುಜ್ಞಾನದ ಬಾಗಿಲುಗಳನ್ನು ತೆರೆದುಕೊಟ್ಟಂತಹ ಒಂದು ಸಂಘಟನೆಯಾಗಿದೆ ಇದು ಕೇವಲ ಉತ್ತರ ಭಾರತದಲ್ಲಿ ಮಾತ್ರವಲ್ಲ, ಈ ಪ್ರದೇಶಗಳಲ್ಲಿ ಸುಮಾರು 7 ದಶಕಗಳ ಹಿಂದೆ ಕಾಲಿಟ್ಟ ತಾಜುಲ್ ಉಲಮಾ क़द्दसल्लाहु ಸಿರ್ರಹುಲ್ ಅಜೀಜ್ ರವರ ಆ ಪವಿತ್ರವಾದ ಸಾರಥ್ಯದಲ್ಲಿ ನಮ್ಮ ಪ್ರತಿಯೊಂದು ಕೆಲ್ಲಿಗಳಲ್ಲಿ, ನಮ್ಮ ಪ್ರತಿಯೊಂದು ಕುಗ್ರಾಮಗಳಲ್ಲಿ ಮಸೀದಿ ಮದ್ರಸಾಗಳ ಮೂಲಕ, ಪಳ್ಳಿ ದರ್ಸುಗಳ ಮೂಲಕ, ಸಂಸ್ಥೆ ಸಮುಚ್ಚಯಗಳ ಮೂಲಕ ಅರಿವುಗಳು ಲಭಿಸಿದರೆ, ಇಲ್ಲಿನ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ ಮದ್ರಸಗಳು ತೆರೆದರೆ, ಆತ ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ ಕಡೆಗಳಲ್ಲಿ ಅದೇನು ಕೂಡ ಗೊತ್ತಿಲ್ಲದ ಒಂದು ಶೋಚನೀಯ ಸ್ಥಿತಿ ಇತ್ತು. ಅಲ್ಲಿ ಹಳ್ಳಿಗಳಿಗೆ ಹೋದರೂ ಗೊತ್ತಾಗ್ತದೆ, 60-80 ವಯಸ್ಸು ಪ್ರಾಯವಿದ್ದು ಜೀವನದಲ್ಲಿ ಒಮ್ಮೆಯೂ ಕೂಡ ಸುಜೂದು ಮಾಡದ ಮನುಷ್ಯರು, ದೀನ್ ಏನಂತ ಹೇಳಿ ಯಾವುದೇ ಒಂದು ಪರಿಚಯವಿಲ್ಲ. ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಾಲ ಪಾಠಗಳು ಗೊತ್ತಿಲ್ಲ. ಅಂತಹ ಕಡೆಗಳಲ್ಲೂ ಕೂಡ ನಮ್ಮ ಸಂಘಟನೆ ಕಾಲಿಟ್ಟಾಗ, ನಮ್ಮ ಉಲಮಾಗಳು ಕಾರ್ಯಪ್ರವೃತ್ತರಾದಾಗ, ಹಳ್ಳಿ ಕೆಲ್ಲಿಗಳಲ್ಲೂ ಕೂಡ, ಕುಗ್ರಾಮಗಳಲ್ಲೂ ಕೂಡ ಅರಿವಿನ ಬೆಳಕು ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ಇದೆಲ್ಲವೂ ಕೂಡ ಈ ಒಂದು ಸಂಘಟನೆ ನಮ್ಮ ಉಲಮಾಗಳು ಮಾಡಿದ ಕಾರಣವಾಗಿದೆ. ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಸುಂದರವಾದ ವಾತಾವರಣ ಕಾಣಲು ಸಾಧ್ಯವಾಗಿತ್ತು. ನಾವೆಲ್ಲ ಒಟ್ಟು ಸೇರಲು, ನಾವೆಲ್ಲರೂ ಉಲಮಾಗಳು, ಇನ್ನಿತರ ಎಲ್ಲ ಯುವಕರು ಒಟ್ಟಾಗಿ ನಿಂತುಕೊಂಡು ಖಿದ್ಮತ್ ಮಾಡಲು ಗಡ್ಡ ಬೆಳೆಸಿರುವ, ತೊಪ್ಪಿ ಹಾಕಿರುವ ಹಲವಾರು ಯುವಕರು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವುದು ಈ ಸಂಘಟನೆ ಇಲ್ಲಿ ಬೆಳೆದ ಕಾರಣವಾಗಿದೆ. ಇಲ್ಲದಿದ್ದರೆ ನಮ್ಮ ಯುವಕರು ಇವತ್ತು ಕಾಣುತ್ತಿರುವ ಕಾಲೇಜ್ ಕ್ಯಾಂಪಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಳೆತು ಗಬ್ಬು ವಾಸನೆ ಬರುತ್ತಿರುವ ದೃಶ್ಯವಾಗಿದೆ. ಕೇವಲ ಕಾಲೇಜ್ ಕ್ಯಾಂಪಸ್ಸಿನ ವಿದ್ಯಾರ್ಥಿಗಳು ಮಾತ್ರವಲ್ಲ, ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಕ್ಲಾಸ್ ತೆಗೆದುಕೊಡುವ ಡಾಕ್ಟರ್ಗಳು ಕೂಡ ಡ್ರಗ್ಸ್ ಮಾಫಿಯಾಗಳ ಬೆಳೆಗೆ ಬಿದ್ದು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಅವರ ಪುಟಗಳು, ಅವರ ಫೋಟೋಗಳು ನಾವಿಲ್ಲಿ ಇವತ್ತು ಕಾಣುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಪ್ಪಿ ಧರಿಸಿದ, ಗಡ್ಡ ಬಿಟ್ಟ ನಮ್ಮ SSFನ ಕಾರ್ಯಕರ್ತರು ಈ ಧ್ವಜವನ್ನು ಹಿಡಿಯುತ್ತಾ ಉಲಮಾಗಳ ಕೈ ಚುಂಬಿಸಲು, ಸಾದಾತುಗಳ ಹಿಂದೆ ಹೋಗಲು, ಇಂತಹ ಆಧ್ಯಾತ್ಮಿಕ ಮಜಲಿಸಿಗೆ ಬರಲು ಅವರಿಗೆ ಪ್ರೇರಣೆ ಕೊಟ್ಟದ್ದು ಈ ಸಂಘಟನೆಯಾಗಿದೆ. ನಮ್ಮ SSFನ ಮೂಲಕ ಅವರಿವತ್ತು ಮಾದಕ ದ್ರವ್ಯಗಳಿಗೆ ಹೋಗುತ್ತಿಲ್ಲ, ಕೆಟ್ಟ ಚಟಗಳಿಗೆ ಬಲಿ ಬೀಳುತ್ತಿಲ್ಲ, ಅವರ ಭವಿಷ್ಯವನ್ನು ಬರ್ಬರಗೊಳಿಸುತ್ತಿಲ್ಲ, ಅವರು ಬಿದ್ಅತಿನ ಹಿಂದೆ ಹೋಗಿ ಅವರ ಈಮಾನ್ ನಾಶ ಮಾಡುತ್ತಿಲ್ಲ. ಮೊದಲು ಕೇವಲ ಬಿದ್ಅತ್ ಮಾತ್ರವಿತ್ತು, ಇವತ್ತು ಅದಕ್ಕಿಂತ ಭೀಕರವಾದ ರೀತಿಯಲ್ಲಿ ಕೆಲವೊಂದು ನಿಮ್ಮ ಹತ್ತಿರದ ಕೇರಳದಿಂದಲೇ ಊದಿಸಿಕೊಂಡು ಬರುತ್ತಾ ಇದೆ. ಒಂದು ಕಾಲದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ಸ್ವತ್ತಾಗಿದ್ದ ಲಿಬರಿಸಂ ಅಥವಾ ನಾಸ್ತಿಕವಾದ ಎಂಬುದು ಇವತ್ತು ನಮ್ಮ ಊರುಗಳಿಗೆ ಕಾಲಿಡುತ್ತಾ ಇದೆ. ನಮ್ಮ ಮಕ್ಕಳಿಗೆ ಇವತ್ತು ತಂದೆ ಬೇಡ, ತಾಯಿ ಬೇಡ, ಕುಟುಂಬ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ,
ಅಥವಾ ಗಂಡಾಗಿದ್ರೆ ಅವನು ಗಂಡಾಗಿ ಉಳಿಯುವುದು ಬೇಡ, ಹೆಣ್ಣಾಗಿದ್ರೆ ಅವನು ಹೆಣ್ಣಾಗಿ ಉಳಿಯುವುದು ಬೇಡ. ಗಂಡಾದವನಿಗೆ ಹೆಣ್ಣಾಗುವ ಮನಸ್ಸು, ಹೆಣ್ಣಾದವನಿಗೆ ಗಂಡಾಗುವ ಮನಸ್ಸು. ಅಮೆರಿಕದ ಅಧ್ಯಕ್ಷ ಮೊನ್ನೆ ಭಾಷಣ ಮಾಡುತ್ತಾ ಹೇಳಿದರು, ಇನ್ನು ಅಮೆರಿಕದಲ್ಲಿ ಸಾಕಾಯಿತು ನಮಗೆ, ಒಂದು ಗಂಡಾಗಿ ಉಳಿಬೇಕು ಅಥವಾ ಹೆಣ್ಣಾಗಿ ಉಳಿಬೇಕು. ಅದು ಬಿಟ್ಟು ನಿರಂತರವಾದ ಪರಿವರ್ತನೆಗಳಿಂದ ನಮ್ಮ ನಾಡು ನಾಶವಾಗುತ್ತಾ ಇದೆ, ಈ ದೇಶ ಅವನತಿಯತ್ತ ಸಾಗುತ್ತಾ ಇದೆ. ಸಂಸ್ಕೃತಿ ಸಂಪೂರ್ಣವಾಗಿ ಇಲ್ಲದಾಗಿ ತಂದೆ ಇಲ್ಲದ ಮಕ್ಕಳು, ಮೊಮ್ಮಕ್ಕಳಿಲ್ಲದ ತಂದೆಯಂದಿರು ಈ ನಾಡಲ್ಲಿ ಕೊಳೆಯುತ್ತಿದ್ದಾರೆ. ಆದ್ದರಿಂದ ಇದು ಸಾಕು ಮಾಡುತ್ತಿದ್ದೇವೆ ಅಮೆರಿಕದಲ್ಲಿ ಎಂದು ಹೇಳಿ ಡೊನಾಲ್ಡ್ ಟ್ರಂಪ್ ಮೊನ್ನೆ ಭಾಷಣ ಮಾಡುತ್ತಾ ಹೇಳಿದರು. ಅವರೆಲ್ಲರೂ ಕೂಡ ಅನುಭವಿಸಿ ಸಂಪೂರ್ಣವಾಗಿ ನಾಶವಾಗಿ ಅವನತಿಯತ್ತ ಸಾಗುವಾಗ ಕೊಳತು ಎಸೆಯುತ್ತಿರುವ ಎಂಚಲುಗಳನ್ನು ಇವತ್ತು ನಮ್ಮ ಕಾಲೇಜು ಕ್ಯಾಂಪಸ್ ನಲ್ಲಿರುವ ಮಕ್ಕಳು ಫ್ಯಾಷನ್ಗಳಾಗಿ ತೆಗೆಯುತ್ತಿದ್ದಾರೆ. ಅವರು ಫ್ಯಾಷನ್ ಸಂಸ್ಕೃತಿಯ ಗುಲಾಮರಾಗಿದ್ದಾರೆ. ಅವರು ಆಧುನಿಕತೆಯ ಅಮ್ಮಲಿನಲ್ಲಿ ಕೊಳೆಯುತ್ತಿದ್ದಾರೆ. ಅನ್ಯಾಯಗಳ, ಅಕ್ರಮಗಳ, ಅನಾಚಾರಗಳ, ಅಶ್ಲೀಲತೆಗಳ, ಅಧಾರ್ಮಿಕ ದೂಷಣೀಯ ನೀಚ ಪ್ರವಣತೆಗಳ ಹಿಂದೆ ಹೋಗಿ ಅವರ ಭವಿಷ್ಯವನ್ನು ಕೊಲ್ಲುತ್ತಿದ್ದಾರೆ, ಈಮಾನ್ ನಾಶ ಮಾಡುತ್ತಿದ್ದಾರೆ. ಅಲ್ಲಾಹು ತಆಲಾ ಈ ಭೂಮಿಗೆ ಬರುವಾಗ ನಮಗೆ ಕೊಟ್ಟ ಅತ್ಯಂತ ದೊಡ್ಡ ಸೊತ್ತಾಗಿದ್ದ ಈಮಾನ್